ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈಃ ಗುಣೈಃ. ಹೇ ಪರಂತಪ, ಹೇ ಶತ್ರುತಾಪಕನಾಗಿರತಕ್ಕಂಥ ಅರ್ಜುನನೇ, ಈ ಕರ್ಮಗಳು ನಾಲ್ಕು ವರ್ಣದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳ ಕರ್ಮಗಳು ಅವರವರ ಸ್ವಭಾವಾನುಸಾರಿಯಾಗಿ ಸತ್ವರಜಸ್ತಮೋ ಗುಣಗಳಿಂದ ಭಿನ್ನ ಭಿನ್ನವಾಗಿವೆ. ಅವರವರ ಸ್ವಭಾವಾನುಸಾರವಾಗಿ ಅವರೇನು ಕರ್ಮಗಳನ್ನು ಮಾಡ್ತಾರೆ ಅದಕ್ಕನುಗುಣವಾಗಿ ಅವರನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಗುರುತಿಸೋದು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ವಿಟ್ ಅಂದರೆ ವೈಶ್ಯ, ಬ್ರಾಹ್ಮಣ ಕ್ಷತ್ರಿಯ ವಿಟ್ ಅಂದರೆ ಷಷ್ಠಿ ಬಹುವಚನ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ಬ್ರಾಹ್ಮಣ ಕ್ಷತ್ರ ವೈಶ್ಯರ ಚ ಮತ್ತು ಶೂದ್ರಾಣಾಂ ಶೂದ್ರರ ಕರ್ಮಾಣಿ ಅವರು ಆಚರಿಸುವ ಕರ್ಮಗಳು ಸ್ವಭಾವ ಪ್ರಭವೈಃ ಗುಣೈಃ ಅವರ ಸ್ವಭಾವಾನುಸಾರಿಯಾಗಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳಿಂದ ಪ್ರವಿಭಕ್ತಾನಿ ಅವುಗಳು ವಿಭಾಗಿಸಲ್ಪಟ್ಟಿವೆ, ಭಿನ್ನ ಭಿನ್ನವಾಗಿವೆ ಅಂತ ಅರ್ಥ. ಇದಾನೀಂ ಬ್ರಾಹ್ಮಣಾದಿ ಅಧಿಕಾರಿ ಗುಣಕರ್ತೃಕರ್ಮಾಣಿ ಭಿನ್ನಾನಿ ಸಂತಿ ಇತ್ಯಾಹ ಬ್ರಾಹ್ಮಣೇತಿ. ಬ್ರಾಹ್ಮಣಾದಿ ಅಧಿಕಾರಿಗಳ ಗುಣಕರ್ತೃಕರ್ಮಾಣಿ ಅವರವರ ಸಾತ್ವಿಕಾದಿ ಸತ್ವಾದಿ ಗುಣಗಳಿಂದ ಆದ ಕರ್ಮಗಳು ಬೇರೆ ಬೇರೆಯಾಗಿವೆ ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಾಹ್ಮಣಾದಿ ಅಧಿಕಾರಿಗಳ ಗುಣಗಳಿಂದ ಕೃತ ಆದಂತಹ ಕರ್ಮಗಳು ಅವುಗಳು ಭಿನ್ನಾನಿ ಬೇರೆ ಬೇರೆಯಾಗಿ ಇವೆ ಅಂತ ಹೇಳಿಕೊಟ್ಟಿದ್ದಾನೆ ಬ್ರಾಹ್ಮಣೇತಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಎಂಬ ಶ್ಲೋಕದಲ್ಲಿ ತ್ರೈವರ್ಣಿಕಾನಾಮಿವ ದ್ವಿಜನ್ಮತ್ವಂ ನ ಇತಿ ದ್ಯೋತನಾಯ ಶೂದ್ರಾಣಾಮಿತಿ ಪ್ರತಿನಿರ್ದೇಶ. ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಒಟ್ಟಿಗೆ ಸೇರಿಸಿ ಹೇಳಿದ. ಶೂದ್ರರದು ಬೇರೆ ಪ್ರತ್ಯೇಕವಾಗಿ ನಿರ್ದೇಶಿಸಿದ. ಯಾಕೆ ಅಂದರೆ ಶೂದ್ರರನ್ನು ತುಂಬ ಕೆಳಗಿಡಬೇಕು ಅಂತ ಅರ್ಥ ಅಲ್ಲ. ಇದನ್ನು ನೋಡಿದ ಕೂಡಲೇ ಹಾಗನ್ನಿಸುತ್ತೆ ಕೆಲವರಿಗೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಅವರನ್ನ ಒಟ್ಟಿಗೆ ಹೇಳಿ ಶೂದ್ರನ ಪ್ರತ್ಯೇಕವಾಗಿ ಹೇಳಿದ್ದಾನೆ ಕೃಷ್ಣ ಅಂತ. ಯಾಕೆ ಪ್ರತ್ಯೇಕವಾಗಿ ಹೇಳಿದ್ದಂದರೆ ತ್ರೈವರ್ಣಿಕರಿಗೆ ಇರುವಂತೆ ದ್ವಿಜನ್ಮತ್ವ ಶೂದ್ರರಿಗೆ ಇಲ್ಲ. ತ್ರೈವರ್ಣಿಕರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಇವರಿಗೆ ದ್ವಿಜನ್ಮತ್ವ ಇದೆ, ಅಂದರೆ ಉಪನಯನ ಸಂಸ್ಕಾರ ಇದೆ. ತ್ರಿವರ್ಣದವರಿಗೆ ಉಪನಯನ ಸಂಸ್ಕಾರ ಇದೆ. ಶೂದ್ರನಿಗೆ ದ್ವಿಜನ್ಮತ್ವ ಇಲ್ಲ, ಉಪನಯನ ಇಲ್ಲ. ಅದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಇಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದೆ ಹೊರತು ಅವರವರನ್ನು ಪ್ರತ್ಯೇಕಿಸಿ ಹೇಳುವ ಉದ್ದೇಶ ಬೇರೆ ಏನಿಲ್ಲ. ತ್ರೈವರ್ಣಿಕಾನಾಮಿವ ಬ್ರಾಹ್ಮಣ ಕ್ಷತ್ರ ವೈಶ್ಯರಂತೆ ದ್ವಿಜನ್ಮತ್ವಂ ನ, ದ್ವಿಜನ್ಮತ್ವ ಅನ್ನೋದು ಅಂದರೆ ಉಪನಯನ ಸಂಸ್ಕಾರದಿಂದ ದ್ವಿಜತ್ವ ಅನ್ನೋದು ಶೂದ್ರರಿಗೆ ಇಲ್ಲ. ನ ಇತಿ ದ್ಯೋತನಾಯ ತಿಳಿಸಲಿಕ್ಕೋಸ್ಕರವಾಗಿ ಶೂದ್ರಾಣಾಮಿತಿ ಪೃಥಕ್ ನಿರ್ದೇಶ, ಪ್ರತ್ಯೇಕವಾಗಿ ನಿರ್ದೇಶಿಸಿದ್ದು. ಸ್ವಭಾವ ಪ್ರಭವೈಃ ಅವರವರ ಸ್ವಭಾವದಿಂದ ಜನ್ಯವಾಗಿರತಕ್ಕಂತಹ ಬ್ರಾಹ್ಮಣಾದಿ ತತ್ತತ್ಸ್ವಭಾವಾನುಬಂಧಿಭಿ ಬ್ರಾಹ್ಮಣಾದಿಗಳ ಆಯಾ ಸ್ವಭಾವಗಳನ್ನು ಅನುಸರಿಸಿದಂತಹ ಸತ್ವಾದಿಗುಣೈ ಸತ್ವರಜಸ್ತಮ ಗುಣಗಳಿಂದ ಕರ್ಮಾಣಿ ಅವರು ಆಚರಿಸ್ತಕ್ಕಂತಹ ಕರ್ಮಗಳು
ಪ್ರವಿಭಕ್ತಾನಿ, ಅವುಗಳು ಭಿನ್ನ ಭಿನ್ನವಾಗಿವೆ. ತಾನಿ ಮೇ ಶೃಣು, ಅವುಗಳನ್ನು ನನ್ನಿಂದ ಕೇಳು, ಹೇಳ್ತೇನೆ ಕೇಳು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರ ಕರ್ಮಗಳೇನು, ಸಹಜವಾಗಿರ್ತಕ್ಕಂತಹ ಕರ್ಮಗಳೇನು ಅಂದರೆ ಶಮೋ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ. 4 ವಿಧವಾಗಿರತಕ್ಕಂತಹ ಚತುರ್ವರ್ಣಗಳ ಏನು ಕರ್ಮಗಳಿವೆ ಅವುಗಳನ್ನು ಕ್ರಮವಾಗಿ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಶಮಃ ಅಂದರೆ ಭಗವನ್ನಿಷ್ಠೆ, ದಮಃ ಇಂದ್ರಿಯ ನಿಗ್ರಹ, ತಪಃ ಅಂದರೆ ಬ್ರಹ್ಮಚರ್ಯ ಮುಂತಾದ ತಪಸ್ಸು, ಶೌಚಂ ಅಂತಃಶುದ್ಧಿ ಬಾಹ್ಯಶುದ್ಧಿ, ಮತ್ತು ಆರ್ಜವ ಅಂದರೆ ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರೋದು, ತ್ರಿಕರಣಗಳ ಏಕರೂಪತೆ ಅಂತ. ಶಾಂತಿ ಅಂದರೆ ಸಿಟ್ಟು ಮಾಡಿಕೊಳ್ಳದೆ ಇರೋದು. ಆರ್ಜವ ಅಂದರೆ ತ್ರಿಕರಣ ಶುದ್ಧಿ. ಮತ್ತು ಜ್ಞಾನಂ, ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ. ಜ್ಞಾನಂ ವಿಜ್ಞಾನಂ, ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದರೆ ವಿಶೇಷ ಜ್ಞಾನ. ಮತ್ತು ಆಸ್ತಿಕ್ಯಂ, ಧರ್ಮಾದಿಗಳ ನಂಬಿಕೆ. ಇವುಗಳು ಬ್ರಾಹ್ಮಣರ ಸಹಜ ಧರ್ಮ. ಇವುಗಳು ಯಾರಲ್ಲಿವೆಯೋ ಅವನನ್ನು ಬ್ರಾಹ್ಮಣ ಅಂತ ಹೇಳ್ಬೋದು. ತತ್ರ ಚತುರ್ವರ್ಣಕ್ರಮಾಣಿ ಕ್ರಮಾತ್ ತ್ರಿಭಿಃ ಆಹ. ಚತುರ್ವರ್ಣ ಕ್ರಮಗಳನ್ನು ಕ್ರಮಾತ್ 3 ಶ್ಲೋಕಗಳಿಂದ ಹೇಳ್ತಾ ಇದ್ದಾನೆ. ಶಮ ಇತ್ಯಾದಿಭಿಃ. ಶಮಃ ಭಗವನ್ನಿಷ್ಠಾ ಬುದ್ಧಿ, ಭಗವಂತನಲ್ಲಿ ನಿಷ್ಠೆ. ದಮಃ ಇಂದ್ರಿಯ ನಿಗ್ರಹ, ದಮ ಅಂದರೆ ಇಂದ್ರಿಯ ನಿಗ್ರಹ. ತಪಃ ಅಂದರೆ ಬ್ರಹ್ಮಚರ್ಯಾದಿ, ಬ್ರಹ್ಮಚರ್ಯ ಮೊದಲಾದವು ತಪಸ್ಸು. ಶೌಚಂ ಬಾಹ್ಯ ಅಭ್ಯಂತರ ಶುದ್ಧಿ. ಶಾಂತಿ ಕ್ರೋಧ ಅನುತ್ಪತ್ತಿ. ಆರ್ಜವಂ ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯಂ, ಮನೋವಾಕ್ಕಾಯಗಳಿಂದ ಒಂದೇ ರೀತಿಯಾಗಿ ಇರುವಂಥದ್ದು. ಜ್ಞಾನಂ ಸಾಮಾನ್ಯತಃ, ಸಾಮಾನ್ಯ ಜ್ಞಾನ. ವಿಜ್ಞಾನಂ ವಿಶೇಷ ಜ್ಞಾನ. ಆಸ್ತಿಕ್ಯಂ ಧರ್ಮಾದೌ ಅಸ್ತಿ ಇತ್ಯನೇನ ಪ್ರಯೋಜನಮಿತಿ ಭಾವನಾ. ಧರ್ಮಾದಿ ಆಸ್ತಿಕ್ಯ ಭಾವನಾ ಅಂದರೆ ಧರ್ಮಾದಿ ವಿಷಯದಲ್ಲಿ ಇದರಿಂದ ನನಗೆ ಪ್ರಯೋಜನ ಇದೆ ಅನ್ನೋ ಬುದ್ಧಿ, ಪ್ರಯೋಜನಮಿತಿ ಭಾವನಾ. ಏತತ್ ಸರ್ವಂ, ಇದೆಲ್ಲವೂ ಕೂಡ ಸ್ವಭಾವಜಂ ಸಹಜವಾಗಿ, ಸಹಜವಾದ ಏನು ಬ್ರಾಹ್ಮಣ ಸಂಬಂಧಿಯಾಗಿರತಕ್ಕಂತಹ ಕರ್ಮ, ಬ್ರಾಹ್ಮಣನ ಸಹಜವಾಗಿರತಕ್ಕಂತಹ ಕರ್ಮಗಳು. ಇನ್ನು ಕ್ಷತ್ರಿಯರ ಕರ್ಮಗಳೇನು ಅಂದರೆ ಶೌರ್ಯಂ ತೇಜೋ ಧೃತಿರ್ವಾ ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಕ್ಷತ್ರಿಯ ಧರ್ಮ ಏನು ಅಂದರೆ ಶೌರ್ಯ ಅಂದರೆ ಹೆದರದೇ ಇರುವುದು, ಅಭಿವೃತ್ವಂ. ತೇಜ ಅಂದರೆ ಶರೀರಗತ ವರ್ಚೋ ವಿಶೇಷ ಅಂದರೆ ದೈಹಿಕ ವರ್ಚಸ್ಸು. ಆಮೇಲೆ ಧೃತಿ ಅಂದರೆ ಧೈರ್ಯ. ದಾಕ್ಷ್ಯಂ ಅಂದರೆ ಪಾಟವಂ, ದಕ್ಷತೆ. ಆಮೇಲೆ ಯುದ್ಧೇ ಚಾಪಿ ಅಪಲಾಯನಂ, ಯುದ್ಧದಲ್ಲಿ ಹೆದರಿಕೊಂಡು ಓಡಿ ಹೋಗದೇ ಇರುವುದು. ದಾನಂ ಗೋ ಭೂ ತಿಲ ಹಿರಣ್ಯಾದೇಹೇ ಪಾತ್ರೆ ಪ್ರತಿಪಾದನಂ. ಗೋ ಅಂದರೆ ಹಸು, ಭೂಮಿ, ತಿಲ ಎಳ್ಳು, ಹಿರಣ್ಯ ಬಂಗಾರ ಇವೇ ಮೊದಲಾದವುಗಳನ್ನು ಸತ್ಪಾತ್ರರಲ್ಲಿ ನೀಡುವಂಥದ್ದು. ಆಮೇಲೆ ಈಶ್ವರ ಭಾವ ಅಂದರೆ ದಂಡನಾದಿ ಕರ್ತೃತ್ವಂ, ಪ್ರಜೆಗಳನ್ನು ದಂಡಿಸ್ತಕ್ಕಂತಹ ಒಂದು ಶಿಕ್ಷಿಸ್ತಕ್ಕಂತಹ ಒಂದು ಅಧಿಕಾರ. ಆ ದಂಡ ಅನ್ನೋದು 2 ರೀತಿ. ಪ್ರಸಖ್ಯ ವಿತ್ತಾಹರಣಂ ಶಾರೀರೋ ದಂಡ ಏವಚ ಅಶಿಷ್ಟಾನಾಂ ಶಾಸನಂಚ ತಥೈವಾರ್ಥ ವಿನಾಶನಂ. ಏಷಃ ಈಶ್ವರ ಭಾವಸ್ಯ ನ ಕಾರ್ಯ ಕ್ಷತ್ರಿಯೇತರೈ ಎಂಬುದಾಗಿ ವ್ಯಾಸಸ್ಮೃತಿಯಲ್ಲಿದೆ. ದಂಡ ಅಂದರೆ ಯಾವುದು? ಶಾರೀರ ದಂಡ ಅಂದರೆ ಏನಂದರೆ ಶಾರೀರಿಕವಾಗಿರತಕ್ಕಂತಹ ದಂಡ ಅಂದರೆ ವಿತ್ತಾಹರಣಂ, ಪ್ರಸಖ್ಯ ವಿತ್ತಾಹರಣಂ, ಅವರಿಗೆ ಬಲಾತ್ಕಾರದಿಂದ ಅವರ ಸಂಪತ್ತನ್ನು ಕಸಿದುಕೊಳ್ಳುವುದೇ ಒಂದು ದಂಡ. ಮತ್ತು ಪ್ರಸಖ್ಯ ವಿತ್ತಾಹರಣಂ ಶಾರೀರ ದಂಡ, ದೈಹಿಕವಾಗಿ ಶಿಕ್ಷೆ ನೀಡುವಂಥದ್ದು. ಆಮೇಲೆ ಅಶಿಷ್ಟಾನಾಂ ಶಾಸನಂ, ದುಷ್ಟರನ್ನು ದಂಡಿಸುವಂಥದ್ದು.
ತಥೈವ ಅರ್ಥ ವಿನಾಶನಂ, ದಂಡಿಸುವುದು ಹಾಗೂ ದುಷ್ಟರ ಸಂಪತ್ತನ್ನು ನಾಶ ಮಾಡುವುದು. ಇದನ್ನು ಈಶ್ವರ ಭಾವ ಅಂತ ಹೇಳುವುದು. ಇದು ರಾಜನಿಗೆ ಇರುವಂತಹದ್ದು, ಕ್ಷತ್ರಿಯನಿಗೆ ಇರುವಂಥದ್ದು. ಇದು ಅವನ ಶಿಕ್ಷೆ ಕೊಡೋದು ಹೇಗೆ ಅಂದರೆ ಬಲಾತ್ಕಾರದಿಂದ ಅವರ ಸಂಪತ್ತನ್ನು ಕಸಿದುಕೊಳ್ಳೋದು, ದೈಹಿಕ ಶಿಕ್ಷೆ ನೀಡೋದು, ದುಷ್ಟರನ್ನು ದಂಡಿಸುವುದು, ದುಷ್ಟ ಸಂಪತ್ತನ್ನು ನಾಶ ಮಾಡೋದು. ಇವುಗಳನ್ನು ಕ್ಷತ್ರಿಯರು ಮಾತ್ರ ಮಾಡಬೇಕು, ಕ್ಷತ್ರಿಯೇತರರು ಮಾಡಬಾರದು ಅಂತ ಅರ್ಥ. ಏತತ್ಸರ್ವಂ ಸ್ವಭಾವಜಂ ಕ್ಷತ್ರಿಯ ಸಂಬಂಧಿ ಕರ್ಮ, ಸ್ವಾಭಾವಿಕವಾಗಿ ಕ್ಷತ್ರಿಯರ ಕರ್ಮ ಇದು. ಇದನ್ನು ಬೇರೆ ವರ್ಣದವರು ಬ್ರಾಹ್ಮಣರು ಇದನ್ನು ಮಾಡಬಾರದು. ಅತ್ರ ಬ್ರಾಹ್ಮಣಧರ್ಮಾಃ ಶಮಾದಯೋಪಿ ತೇಭ್ಯಃ ಕಿಂಚಿದೂನಾಃ ಕ್ಷಾತ್ರಧರ್ಮೇಷು ಗ್ರಾಹ್ಯಾಃ. ಶಮಾದೇಃ ಬ್ರಾಹ್ಮಣಧರ್ಮತೋಕ್ತಿಸ್ತು ಕ್ಷತ್ರಿಯಧರ್ಮಾದ್ಯಪೇಕ್ಷೆಯ ಆಧಿಕ್ಯವಿವಕ್ಷೆಯೇವ. ಯೇಷು ಚಕ್ರವರ್ತಿಷು ವಿಪ್ರೇಭ್ಯಃ ಅಧಿಕ ಶಮಾದಯಃ ತೇ ಅತ್ರ ನ ವಿವಕ್ಷಿತಾಃ ಕಿಂತು ತದನ್ನೇ ಏವ ಜ್ಞೇಯಂ. ಈಗ ಬ್ರಾಹ್ಮಣಾದಿ ಧರ್ಮಗಳು ಹೇಳುವಾಗ ಶಮಾದಿಗಳನ್ನು ಹೇಳಿದರು. ಹಾಗಾದರೆ ಕ್ಷತ್ರಿಯರಿಗೆ ಶಮಾದಿಗಳು ಇರಬಾರ್ದಾ? ಅಥವಾ ಕ್ಷತ್ರಿಯ ಧರ್ಮಗಳಾಗಿರ್ತಕ್ಕಂತಹ ಶೌರ್ಯಾದಿಗಳು ಇವುಗಳು ಬ್ರಾಹ್ಮಣರಲ್ಲಿ ಇರಬಾರ್ದಾ? ಇರ್ಬೋದು, ಕಡಿಮೆ ಇರ್ತದಷ್ಟೇ. ಈಗ ಕಾರ್ತವೀರ್ಯಾರ್ಜುನ ಇದ್ದಾನೆ, ಅವನಲ್ಲಿ ಬ್ರಾಹ್ಮಣರಲ್ಲಿ ಇರೋದಕ್ಕಿಂತ ಹೆಚ್ಚು ಶಮದಮಾದಿಗಳಿದ್ವು ಅವನಲ್ಲಿ. ಆದ್ದರಿಂದ ಬ್ರಾಹ್ಮಣ ಧರ್ಮಗಳಾಗಿರತಕ್ಕಂತಹ ಶಮಾದಿಗಳನ್ನು, ಬ್ರಾಹ್ಮಣರಿರ್ತಕ್ಕಂತಹ ಏನು ಧರ್ಮಗಳಿವೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕ್ಷತ್ರಿಯರಲ್ಲಿ ಇರಬಹುದು ಅಂತ. ಶಮಾದಿಗಳು ಕ್ಷತ್ರಿಯರಲ್ಲಿ ಇದ್ದರೂ ಕೂಡ ಅವು ಬ್ರಾಹ್ಮಣ ಧರ್ಮ ಅಂತ ಹೇಳಿದ್ದು ಯಾಕೆ ಅಂದರೆ ಕ್ಷತ್ರಿಯ ಧರ್ಮಕ್ಕಿಂತ ಶಮಾದಿಗಳು ಹೆಚ್ಚು ಬ್ರಾಹ್ಮಣರಲ್ಲಿ ಇರ್ತವೆ ಅಂತ. ಬ್ರಾಹ್ಮಣರಲ್ಲಿ ಇರುವುದಿಲ್ಲ ಅಂತ ಅರ್ಥ ಅಲ್ಲ, ಕ್ಷತ್ರಿಯರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಾಹ್ಮಣರಲ್ಲಿ ಇರ್ತವೆ ಅಂದ ಮಾತ್ರಕ್ಕೆ ಶಮಾದಿಗಳು ಬ್ರಾಹ್ಮಣರದ್ದೇ ಧರ್ಮಗಳು ಕ್ಷತ್ರಿಯರಲ್ಲಿ ಇರಬಾರದು ಅಂತ ಅರ್ಥ ಅಲ್ಲ. ಚಕ್ರವರ್ತಿಗಳಾಗಿರ್ತಕ್ಕಂತಹ ಈಗ ಜನಕ ಮಹಾರಾಜ ಇದ್ದಾನೆ, ಕಾರ್ತವೀರ್ಯಾರ್ಜುನ ಇದ್ದಾನೆ, ಅವರಲ್ಲೆಲ್ಲ ಶಮಾದಿ ಗುಣಗಳು ಇದ್ದು. ಆದ್ದರಿಂದ ಕ್ಷತ್ರಿಯ ಧರ್ಮಗಳಾಗಿರ್ತಕ್ಕಂತಹ ಶೌರ್ಯಾದಿಗಳು ಬ್ರಾಹ್ಮಣರಲ್ಲಿ ಸ್ವಲ್ಪ ಇರ್ಬೋದು. ಈಗ ಪರಶುರಾಮ ಇದ್ದಾನೆ, ಪರಶುರಾಮ ಅವನು ಬ್ರಾಹ್ಮಣ ಪರಶುರಾಮ, ಆದರೆ ಅವನಲ್ಲಿ ಕ್ಷತ್ರಿಯ ಧರ್ಮಗಳು ಇದ್ದು. ಹಾಗೆ ಕ್ಷತ್ರಿಯ ದ್ರೋಣಾಚಾರ್ಯರಿದ್ದಾರೆ, ಅವನು ಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯ ಧರ್ಮಗಳು ಅವನಲ್ಲಿ ಇದ್ದು. ಹೀಗೆ ಕ್ಷತ್ರಿಯ ಧರ್ಮಗಳಾಗಿರ್ತಕ್ಕಂತಹ ಶೌರ್ಯಾದಿಗಳನ್ನು ಬ್ರಾಹ್ಮಣರಲ್ಲಿ ನೋಡ್ಬೋದು, ಆದರೆ ಬ್ರಾಹ್ಮಣ ಧರ್ಮಕ್ಕಿಂತ ಅದು ಕಡಿಮೆ ಇರಬೇಕು, ಅದೇ ಜಾಸ್ತಿ ಇರಬಾರ್ದು ಅಂತ. ಕ್ಷತ್ರಧರ್ಮ ಅಪಿ ವಿಪ್ರಾದಿಷು ಕ್ರಮಾದ್ ಊನಾಹ ಜ್ಞೇಯ ಅಂತ ಅದನ್ನೇ ಹೇಳಿದ್ದು. ಅತ್ರ ಬ್ರಾಹ್ಮಣ ಧರ್ಮ, ಇಲ್ಲಿ ಬ್ರಾಹ್ಮಣ ಧರ್ಮಗಳಾಗಿರ್ತಕ್ಕಂತಹ ಶಮಾದಯ ಶಮದಮಾದಿ ಗುಣಗಳು ತೇಭ್ಯ ಕಿಂಚಿದೂನಾಹ ಅವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಕ್ಷಾತ್ರಧರ್ಮದಲ್ಲಿ ಕೂಡ ಅವುಗಳು ಇರ್ಬೋದು, ಕ್ಷಾತ್ರಧರ್ಮದಲ್ಲಿ ಕೂಡ ಅವುಗಳನ್ನು ನಾವು ಪರಿಗಣಿಸಬಹುದು. ಶಮಾದೇಹೆ ಶಮಾದಿಗಳು ಬ್ರಾಹ್ಮಣ ಧರ್ಮತೋಕ್ತಿಸ್ತು, ಶಮದಮಾದಿಗಳು ಬ್ರಾಹ್ಮಣ ಧರ್ಮ ಅಂತ ಹೇಳಿದ್ದು ಯಾಕೆ ಅಂದರೆ ಕ್ಷತ್ರಿಯ ಧರ್ಮಾದ್ಯಪೇಕ್ಷೆಯ ಆಧಿಕ್ಯ ವಿವಕ್ಷೆಯವ, ಕ್ಷತ್ರಿಯರಿಗಿಂತ ಹೆಚ್ಚು ಬ್ರಾಹ್ಮಣರಲ್ಲಿ ಇರ್ತವೆಂಬ ಕಾರಣಕ್ಕೆ ಶಮದಮಾದಿಗಳನ್ನು ಬ್ರಾಹ್ಮಣ ಧರ್ಮ ಅಂತ ಹೇಳಿದ್ದು. ಯೇಷು ಚಕ್ರವರ್ತಿಷು ಯಾವ ಚಕ್ರವರ್ತಿಗಳಲ್ಲಿ ವಿಪ್ರೇಭ್ಯ ವಿಪ್ರರಿಗಿಂತಲೂ ಅಧಿಕ ಶಮಾದಯ ಹೆಚ್ಚು ಶಮದಮಾದಿಗಳಿದ್ದರೆ ಅವುಗಳನ್ನು ಇಲ್ಲಿ ನಾವು ಇಟ್ಕೊಳ್ಬಾರ್ದು, ಅಂಥವುಗಳು ಇಲ್ಲಿ ವಿವಕ್ಷಿತ ಅಲ್ಲ. ಕಿಂತು ತದನ್ನೇವ ಅಂತಹ ಕಾರ್ತವೀರ್ಯಾರ್ಜುನ ಮೊದಲಾದ ಚಕ್ರವರ್ತಿಗಳನ್ನು ಹೊರತುಪಡಿಸಿ ಉಳಿದವರ ವಿಷಯದಲ್ಲಿ ನಾವು ಇದನ್ನು ಹೀಗೆ ತಿಳ್ಕೊಳ್ಬೇಕು. ಕ್ಷತ್ರಧರ್ಮ ಅಪಿ ವಿಪ್ರಾದಿಷು ಕ್ರಮಾದ್ ಊನಾಹ ಜ್ಞೇಯ. ಕ್ಷತ್ರ ಧರ್ಮಗಳು ಕ್ಷಾತ್ರಧರ್ಮಗಳು ವಿಪ್ರಾದಿಗಳದ್ದು ಕೂಡ ಕ್ರಮಾತ್ ಊನವಾಗಿ ಇರಬಹುದು. ಹಾಗೆ ಬ್ರಾಹ್ಮಣ ಧರ್ಮಗಳು ಕ್ಷತ್ರಿಯರಲ್ಲಿ ಬ್ರಾಹ್ಮಣರಿಗಿಂತಲೂ ಸ್ವಲ್ಪ ಊನವಾಗಿಯೂ ಇರಬಹುದು. ವೈಶ್ಯ ಹಾಗೂ ಶೂದ್ರ ಇವರ ಕರ್ಮಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಕೃಷಿಗೋ ರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ ಬೇಸಾಯ, ಗೋರಕ್ಷ ಗೋಗಳ ರಕ್ಷಣೆ, ವಾಣಿಜ್ಯ ವ್ಯಾಪಾರ ಇವುಗಳು ವೈಶ್ಯರ ಸಹಜ ಕರ್ಮ, ವೈಶ್ಯಂ ಸ್ವಭಾವಜಂ ಕರ್ಮ. ಇನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ
ಒಂದು ಪರಿಚರ್ಯಾತ್ಮಕಂ ಕರ್ಮ. ಈ 3 ವರ್ಣದವರ ಸೇವೆ ಮಾಡುವಂಥದ್ದು ಶೂದ್ರನ ಸಹಜವಾಗಿರತಕ್ಕಂತಹ ಕರ್ಮ ಅಂತ ಈ ಶ್ಲೋಕದ ಅರ್ಥ. ಕೃಷಿ ಕರ್ಷಣೇನ ಜೀವನಂ, ಬೇಸಾಯ ಅಂತ ಅರ್ಥ. ಗವಾಂ ಪಾಲನಂ ವಾಣಿಜ್ಯಂ, ವಾರ್ತೆಯ ಜೀವನಂ. ವಾಣಿಜ್ಯ ಅಂದರೆ ವಾರ್ತೆಯ ಜೀವನಂ, ವ್ಯಾಪಾರದಿಂದ ಜೀವನ ಮಾಡುವಂಥದ್ದು. ಇವೆಲ್ಲ ವೈಶ್ಯರ ಜೀವನ ಕರ್ಮಗಳು. ಅತ್ರಾಪಿ ಕ್ಷತ್ರಿಯಾದೂನಾಃ ಶಮಾದಯೋಪಿ ವೈಶ್ಯಕರ್ಮ ಮಧ್ಯೆ ಗ್ರಾಹ್ಯಾಃ. ಇಲ್ಲಿಯೂ ಕೂಡ ವೈಶ್ಯ ಧರ್ಮಗಳಲ್ಲಿಯೂ ಕ್ಷತ್ರಿಯ ಧರ್ಮಗಳಲ್ಲಿ ಪರಿಗಣಿಸಿದ ಹಾಗೆ ಶಮಾದಿ ಬ್ರಾಹ್ಮಣ ಧರ್ಮಗಳನ್ನು, ಶೌರ್ಯಾದಿ ಕ್ಷತ್ರಿಯ ಗುಣಗಳನ್ನು ಕೂಡ ಪರಿಗಣಿಸಬೇಕು ಅಂತ. ಇನ್ನು ಪರಿಚರ್ಯಾತ್ಮಕಂ ತ್ರೈವರ್ಣಿಕ ಸೇವಾರೂಪಂ, 3 ವರ್ಣದವರ ಸೇವೆ ಮಾಡುವಂಥದ್ದು ಪರಿಚರ್ಯಾತ್ಮಕ. ಅದು ಶೂದ್ರನ ಸಹಜವಾಗಿರತಕ್ಕಂತಹ ಕರ್ಮ. ಅತ್ರಾಪಿ ವೈಶ್ಯಾದ್ ಊನ ಶಮಾದಿ ಕಂಚ ಗ್ರಾಹ್ಯಂ. ಇಲ್ಲಿಯೂ ಕೂಡ ಶೂದ್ರ ಧರ್ಮಗಳಲ್ಲಿಯೂ ಕೂಡ ವೈಶ್ಯರಿಂದ ಕಡಿಮೆ ಇರತಕ್ಕಂತಹ ಶಮದಮಾದಿ ಗುಣಗಳನ್ನು ಕೂಡ ಪರಿಗಣಿಸಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಹೀಗೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಕರ್ಮಗಳನ್ನು ಅವರವರ ಸ್ವಭಾವ ಅನುಸಾರಿಯಾಗಿ, ಅವರ ಸತ್ವರಜಸ್ತಮೋ ಗುಣಗಳಿಗೆ ಅನುಸಾರವಾಗಿ ಈ ಕರ್ಮಗಳು ಭಿನ್ನವಾಗಿವೆ ಎಂಬುದನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಹೀಗೆ ಜನ್ಮಪ್ರಭಾವಾನುಸಾರಿಯಾಗಿ ಪ್ರಾಪ್ತವಾಗಿರತಕ್ಕಂತಹ ಸತ್ವಾದಿ ಗುಣಗಳಿಂದ ಕರ್ಮಗಳು ಭಿನ್ನ ಭಿನ್ನವಾಗಿರ್ತವೆ. ಆದ್ದರಿಂದ ಈ ಚಾತುರ್ವರ್ಣ್ಯ ಅನ್ನೋದು ಪರಮಾತ್ಮನಿಂದಲೇ ಸೃಷ್ಟಿಸಲ್ಪಟ್ಟಿರುವಂಥದ್ದು. ಆ ಧರ್ಮಗಳು ಕೂಡ ಅವನಿಂದಲೇ ಆಜ್ಞಾಪಿಸಲ್ಪಟ್ಟಿರ್ತಕ್ಕಂಥವುಗಳು. ಆದ್ದರಿಂದ ಅವನ ಆಜ್ಞೆಯಂತೆ ನಾವೆಲ್ಲ ಈ ನಡ್ಕೊಳ್ಬೇಕು. ಇದು ನಮ್ಮ ಕರ್ತವ್ಯ. ಸವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮವೇ ಇದು ತಾರಕ ಅಂತ ಹಿಂದೆ 3ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಈ ವಿಚಾರ ಬಂದಿತ್ತು. ಈ ಕೇವಲ ಬಾಹ್ಯ ಗುಣಕರ್ಮಗಳಿಂದ ವರ್ಣವನ್ನು ನಿಶ್ಚಯಿಸುವಂಥದ್ದು ಅದು ಅಸಂಭವ ಹಾಗೂ ಅವ್ಯಾವಹಾರಿಕ ಎಂಬುದನ್ನು ಅಲ್ಲಿ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಈ ರೀತಿಯಾಗಿ ಬಾಹ್ಯ ಗುಣಕರ್ಮಗಳಿಂದ ವರ್ಣವನ್ನು ನಿಶ್ಚಯ ಮಾಡೋದು ಎಲ್ಲೂ ಇಲ್ಲ. ಈಗ ಧರ್ಮರಾಜ ಇದ್ದಾನೆ. ಧರ್ಮರಾಜ ಅವನು ಬ್ರಾಹ್ಮಣ ಸಹಜವಾಗಿರತಕ್ಕಂತಹ ಶಮದಮಾದಿ ಸಂಪತ್ತಿನಿಂದ ಯುಕ್ತನಾಗಿದ್ದಾನೆ. ಭೀಮಾರ್ಜುನರು ಕ್ಷತ್ರಿಯ ಗುಣೋಚಿತವಾಗಿರತಕ್ಕಂತಹ ತೇಜಸ್ಸಿನಿಂದ ಕೂಡಿದ್ದಾರೆ. ನಕುಲ ಸಹದೇವರು ವೈಶ್ಯ ಗುಣೋಚಿತವಾಗಿರತಕ್ಕಂತಹ ಕೃಷಿ ಪಶುವಿದ್ಯೆಗಳಲ್ಲಿ ಪ್ರವೀಣರಾಗಿದ್ದಾರೆ. ಹಾಗಂತ ಹೇಳಿ ಧರ್ಮರಾಜ ಬ್ರಾಹ್ಮಣ, ನಕುಲ ಸಹದೇವರು ವೈಶ್ಯರಂತ ವ್ಯವಹಾರ ಮಾಡಿ ಸರಿಯಾಗುತ್ತಾ? ಒಂದೇ ತಾಯಿಯ ಮಕ್ಕಳು, ವಿಭಿನ್ನ ಸ್ವಭಾವದವರಾಗಬಹುದು, ಆದರೆ ಅವರನ್ನು ವಿಭಿನ್ನ ವರ್ಣದವರು ಅಂತ ಹೇಳಲಿಕ್ಕಾಗತ್ತೆ? ಗುಣವನ್ನು ಪರೀಕ್ಷೆ ಮಾಡಿ ಇವನು ಇಂತಹದ್ದೇ ವರ್ಣದವ ಅಂತ ನಿರ್ಣಯ ಮಾಡೋದು ಅದು ಯಾರು? ಇವತ್ತು ಜಾತಿ ಸರ್ಟಿಫಿಕೇಟ್ ಮಾಡಬೇಕಾದ್ರೆ ನಮ್ಮ ತಂದೆ ತಾಯಿ ಹೆಸರು, ನಮ್ಮ ಫ್ಯಾಮಿಲಿ ನೇಮ್ ಇದೆಲ್ಲ ಕೇಳ್ತಾರೆ ಹೊರತು ನಮ್ಮ ಗುಣಗಳನ್ನು ನಿರ್ಧಾರ ಮಾಡಿ ಇವನು ಇಂತಹ ಜಾತಿ, ಇವನಂಥ ಜಾತಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆ ಗುಣಗಳನ್ನು ಪರೀಕ್ಷೆ ಮಾಡಿ ಇವನು ಇಂಥದ್ದೇ ವರ್ಣದವನು ಅಂತ ನಿರ್ಣಯ ಮಾಡೋದು ಹೇಗೆ? ನಿರ್ಣಯ ಮಾಡುವವರು ಯಾರು? ಈ ಥರ ಒಂದು ವೇಳೆ ನಿರ್ಣಯ ಮಾಡಿದರೆ ಎಲ್ಲರೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಾ? ಆದ್ದರಿಂದ ಬಾಹ್ಯ ಗುಣಾನುಕರ್ಮಾನುಸಾರ
ವರ್ಣ ವಿಭಾಗಗಳು ಅಲ್ಲ. ಇದರಿಂದಾಗಿ ಚಾತುರ್ವರ್ಣ್ಯದ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಾತುರ್ವರ್ಣ ನಿಶ್ಚಯ ಮಾಡುವಂಥದ್ದು ಬ್ರಾಹ್ಮಣಾದಿ ವರ್ಣದ ಮಾತಾಪಿತೃಗಳಿಂದಲೇ ಅದು ಅವಲಂಬಿತವಾಗಿರುವಂಥದ್ದು. ಜನ್ಮನ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರ ದ್ವಿಜ ಉಚ್ಯತೆ. ಜನ್ಮತಃ ವರ್ಣ ನಿಶ್ಚಯವೇ ಸರಿ ಎಂಬುದಾಗಿ ಸ್ಮೃತಿಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಈ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ಕೇವಲ ಬಾಹ್ಯ ಗುಣಗಳಿಂದ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ನಾವು ಅರಿತುಕೊಂಡ್ವಿ. ಈ ವರ್ಣಾಶ್ರಮ ವ್ಯವಸ್ಥೆ ಬೇಕಾ? ಈ ವರ್ಣಾಶ್ರಮ ಪ್ರಾಚೀನ ಕಾಲದಲ್ಲಿ ಇದ್ದದ್ದು ಹೌದು. ಈಗಲೂ ಕೂಡ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಈ ವ್ಯವಸ್ಥೆಗೆ ಒಂದು ಅರ್ಥ ಇದೆಯಾ, ಇದು ಸರಿನಾ ಅಂತ ಸಂಶಯ ಕೆಲವರು ವ್ಯಕ್ತಪಡಿಸ್ತಾರೆ. ಆದರೆ ಅದರ ಅವಶ್ಯಕತೆ ಇಲ್ಲ. ಏಕೆಂದರೆ ಧರ್ಮ ಅನ್ನೋದು ಅದು ಸಾರ್ವಕಾಲಿಕ, ಸರ್ವಕಾಲದಲ್ಲಿಯೂ ಅದು ಯೋಗ್ಯ. ಅದಕ್ಕೆ ಯಾವುದೇ ಕಾಲದ ಬಂಧನವಿಲ್ಲ. ಅಲ್ಲದೆ ಪುಣ್ಯಪಾಪ ನಂಬುವವರಿಗೆ ಶಾಸ್ತ್ರದಲ್ಲಿ ಉಪದಿಷ್ಟವಾಗಿರತಕ್ಕಂತಹ ಪರಮಾತ್ಮನಿಂದ ಆಜ್ಞಪ್ತವಾಗಿರತಕ್ಕಂಥ ಏನು ಧರ್ಮಾಚರಣೆ ಇದೆ, ಅದನ್ನು ನಾವು ಪರಿತ್ಯಾಗ ಮಾಡುವಂಥದ್ದು ಪಾಪಕ್ಕೆ ಕಾರಣ ಆಗತ್ತೆ ಹೊರತು ಬೇರೆ ಏನಿಲ್ಲ. ಅಲ್ಲದೆ ನರಕಾದಿ ಅನರ್ಥಗಳನ್ನು ಉಂಟು ಮಾಡುತ್ತೆ. ಆದ್ದರಿಂದ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಧರ್ಮಾಚರಣೆ ಅತ್ಯವಶ್ಯಕ. ಈ ಧಾರ್ಮಿಕ ದೃಷ್ಟಿಯಿಂದ, ಇವತ್ತಿನ ವ್ಯವಸ್ಥೆಯ ದೃಷ್ಟಿಯಿಂದ ನೋಡೋದಾದರೆ, ಇನ್ನು ವ್ಯಾವಹಾರಿಕ ದೃಷ್ಟಿಯಿಂದ ನಾವು ವಿಚಾರ ಮಾಡೋದಾದರೆ, ಈ ವರ್ಣಾಶ್ರಮ ವ್ಯವಸ್ಥೆ, ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳು, ಅವುಗಳು ಆಯಾ ವ್ಯಕ್ತಿಯ, ಆಯಾ ಜೀವಿಯ ಸತ್ವರಜಸ್ತಮೋ ಗುಣಗಳಿಗೆ ಅನುಗುಣವಾಗಿಯೇ ವಿಭಿನ್ನವಾಗಿವೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ನಿಜವಾಗಿಯೂ ಅತ್ಯಂತ ಯುಕ್ತವಾಗಿರುವಂಥದ್ದು. ಈಗ ನಾವು ವ್ಯಾವಹಾರಿಕ ದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ನೋಡಿ, ಮನುಷ್ಯನಿಗೆ ಜ್ಞಾನ, ಇವತ್ತು ವಿದ್ಯೆ ಬೇಕು, ರಕ್ಷಣೆ ಬೇಕು, ಆಹಾರ ಬೇಕು, ವ್ಯಾವಹಾರಿಕವಾಗಿರತಕ್ಕಂಥ ಅನುಕೂಲತೆಗಳು ಇವೆಲ್ಲ ಅತ್ಯವಶ್ಯಕವಾಗಿರುವಂಥದ್ದು. ಈ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಅವರವರ ಗುಣಾನುಸಾರವಾಗಿ ಪರಮಾತ್ಮ 4 ವರ್ಣದವರೆಗೆ ವಿಭಿನ್ನ ಕಾರ್ಯಗಳನ್ನು ಹಂಚಿಕೊಟ್ಟಿದ್ದಾನೆ. ಬ್ರಾಹ್ಮಣನ ಕರ್ಮ ಏನು, ಕ್ಷತ್ರಿಯನ ಕರ್ಮ ಏನು, ವೈಶ್ಯ ಹಾಗೂ ಶೂದ್ರಾದಿಗಳ ಕರ್ಮ ಏನು, ಇದೆಲ್ಲ ನಾವು ಈ ಹಿಂದೆ ನೋಡಿದ್ದೀವಿ. ಈ ಒಂದು 4 ವರ್ಣದವರೆಗೆ ವಿಭಿನ್ನವಾಗಿರತಕ್ಕಂತಹ ಕಾರ್ಯಗಳನ್ನು ಹಂಚಿಕೊಟ್ಟಿದ್ದಾನೆ. ಮತ್ತು ಬೇರೆ ವರ್ಣದವರು ಬೇರೆ ಕಾರ್ಯಗಳನ್ನು ಮಾಡಬಾರದು ಎಂಬ ನಿರ್ಬಂಧವನ್ನು ಕೂಡ ಹಾಕಿದ್ದಾನೆ. ಜನ್ಮತಃ ಈ ನಿರ್ಬಂಧ ಇಲ್ಲದೆ ಹೋದರೆ, ಈ ಒಂದು ನಿರ್ಬಂಧ ಇಲ್ಲದೆ ಹೋದರೆ ಏನಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ವ್ಯಾವಹಾರಿಕ ದೃಷ್ಟಿಯಿಂದ ಇದನ್ನೆಲ್ಲ ಬದಿಗಿಟ್ಟು, ವರ್ಣಾಶ್ರಮ ವ್ಯವಸ್ಥೆಯನ್ನು ಬದಿಗಿಟ್ಟು, ಕೃಷ್ಣ ಹಾಕಿರತಕ್ಕಂತಹ ಈ ನಿರ್ಬಂಧವನ್ನು ನಾವು ಕಡೆಗಣಿಸಿ ಜನ್ಮತಃ ಈ ಒಂದು ನಿರ್ಬಂಧ ಏನಿಲ್ಲ, ಯಾವ ಜಾತಿಯವನಾದರೂ ಏನು ಅಂತ ಆದರೆ ಏನಾಗುತ್ತೆ ಅಂದರೆ, ಎಲ್ಲರೂ ಏನು ಮಾಡ್ತಾರೆ, ಲಾಭದಾಯಕವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ಮಾತ್ರ ಪ್ರವೃತ್ತರಾಗ್ತಾರೆ. ಹಾಗಾದಾಗ ಅಲ್ಲಿ ಈ ಪ್ರತಿಯೊಬ್ಬರಿಗೂ ಅತ್ಯಂತ ಉಪಯುಕ್ತವಾಗಿರುವಂಥದ್ದು, ಬೇಕಾಗಿರುವಂಥದ್ದು ಹಣ. ಆ ಹಣದ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ, ಯಾರೂ ಅಲಾಭದಾಯಕ ಕಾರ್ಯಗಳಲ್ಲಿ ಪ್ರವೃತ್ತರಾಗುವುದಿಲ್ಲ. ಎಲ್ಲರೂ ಲಾಭದಾಯಕವಾಗಿರತಕ್ಕಂತಹ ಕಾರ್ಯಗಳಲ್ಲಿ ಮಾತ್ರ ಪ್ರವೃತ್ತರಾಗ್ತಾರೆ. ಎಲ್ಲರಿಗೂ ಹಣದ ಗಳಿಕೆಯೇ ಉದ್ದೇಶ. ಇನ್ನು ಲಾಭವಲ್ಲದ ಕಾರ್ಯಗಳನ್ನು ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾದಾಗ ಏನಾಗತ್ತಂದರೆ, ಇವತ್ತಿನ ಸಮಾಜ ವ್ಯವಸ್ಥೆಯಲ್ಲಿ, ಇವತ್ತಿನ ವ್ಯಾವಹಾರಿಕ ದೃಷ್ಟಿಯಲ್ಲಿ
ಈ ಅಲಾಭದಾಯಕವಾಗಿರತಕ್ಕಂತಹ ಕಾರ್ಯಗಳು ಮೂಲೆ ಗುಂಪಾಗ್ತವೆ. ರಾಷ್ಟ್ರದ ಒಂದು ವ್ಯವಸ್ಥೆ ಸಮತೋಲನ ಇಲ್ಲದೆ ಅಸ್ತವ್ಯಸ್ತವಾಗುತ್ತೆ. ನೋಡಿ, ಒಂದೇ ತರಹದ ವಿದ್ಯೆಯಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿ ಬೆಳೀಲಿಕ್ಕೆ ಶುರು ಆಗುತ್ತೆ. ಯಾವ ವಿದ್ಯೆಗೆ ತುಂಬ ಬೇಡಿಕೆ ಇದೆ ಅದನ್ನೇ ಹೆಚ್ಚಿನ ಜನರು ಪಡಿತಾರೆ. ಅದೇ ವಿದ್ಯೆಯಲ್ಲಿ ಅವರು ಪರಿಣಿತಿನ ಗಳಿಸ್ತಾರೆ. ಆದರೆ ಆ ಎಲ್ಲ ವಿದ್ಯಾವಂತರಿಗೂ ಉದ್ಯೋಗ ಸಿಗ್ತದಾ? ಇಲ್ಲ. ಹಾಗಾಗಿ ಒಂದೇ ತರಹದ ವಿದ್ಯೆಯಲ್ಲಿ ಜನರ ಸಂಖ್ಯೆ ಹೆಚ್ಚಾದಾಗ ನಿರುದ್ಯೋಗ ಸಮಸ್ಯೆ ತಲೆದೋರುತ್ತೆ. ಇದು ಇವತ್ತು ಆಗಿರುವಂಥದ್ದು ಇದೇ ವಿಷಯ. ಇವತ್ತು ಈ ನಿರುದ್ಯೋಗ ಸಮಸ್ಯೆ ತಲೆದೋರ್ಲಿಕ್ಕೆ ಕಾರಣ ಇದೆ. ಎಲ್ಲರೂ ಕೂಡ ಲಾಭದಾಯಕವಾಗಿರತಕ್ಕಂತಹ ಇಂಜಿನಿಯರಿಂಗ್, ವೈದ್ಯಕೀಯ ವೃತ್ತಿ ಇದನ್ನೇ ನೆಚ್ಚಿಕೊಂಡು ಇಂತಹ ವಿದ್ಯೆಗಳನ್ನೇ ಅವರು ಕರಗತ ಮಾಡಿಕೊಂಡು ಲಕ್ಷಾವಧಿ ಇವತ್ತು ಯುವಕರು ನಿರುದ್ಯೋಗ ಆಗಿದ್ದಾರೆ. ಇದಕ್ಕೆ ಕಾರಣ ಏನು? ಇದು ಎಷ್ಟೋ ಜನ ಡಾಕ್ಟ್ರುಗಳು ಯಾವುದೇ ಪ್ರಾಪ್ತಿ ಇಲ್ಲದೆ ಕುಳಿತಿಲ್ವಾ? ಎಷ್ಟೋ ಜನರಿಗೆ ಪೇಷಂಟ್ಗಳೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಎಷ್ಟು ಜನ ಸ್ನಾತಕೋತ್ತರ ಪದವೀಧರರು ಕೇವಲ ಕ್ಲರ್ಕ್ ಆಗಿ ಕಾಲ ಕಳೀತಾ ಇದ್ದಾರೆ. ಕಲಿಯುವುದೊಂದು ಬೇರೆ, ಮಾಡೋದೊಂದು ಬೇರೆ. ಯಾವುದನ್ನು ಕಲಿತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಎಷ್ಟೋ ಜನರಿಗೆ ಸಿಗ್ತಾ ಇಲ್ಲ. ಉದ್ಯೋಗವನ್ನು ಅರಸಿಕೊಂಡು ತಮ್ಮ ಊರಿನಲ್ಲಿ ಬೇಕಾದಷ್ಟು ಜಮೀನಿರ್ತದೆ. ಆದರೆ ಈ ಕಲಿತ ವಿದ್ಯೆಯಿಂದಾಗಿ ಅದಕ್ಕೆ ಅನುಗುಣವಾದ ವಿದ್ಯೆಯನ್ನು ಅರಸಿಕೊಂಡು ಪೇಟೆಗೆ ಹೋಗ್ತಾರೆ. ಎಷ್ಟೋ ಭೂಮಿ ಉಳ್ಳವರಿಲ್ಲದೆ ಅವೆಲ್ಲ ಇವತ್ತು ಪಡ ಬಿದ್ದುಬಿಡ್ತವೆ. ಎಷ್ಟೋ ಭೂಮಿಗಳ ಹಾಗಾಗಿದ್ದಾವೆ, ಯಾರು ನೋಡೋರಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಯೋಗ್ಯ ಅಧ್ಯಾಪಕರಿಲ್ಲ. ಇವತ್ತು ಕೆಲವು ಶಾಲೆಗಳು ದನದ ಕೊಟ್ಟಿಗೆ ಆಗಿಬಿಟ್ಟಿವೆ. ಯಾಕೆ ಈ ಸಮಸ್ಯೆ ಅಂದರೆ, ಈ ಸಮಸ್ಯೆಗೆ ಎಲ್ಲರದು ಈ ಒಂದು ಲಾಭದಾಯಕ ಕಾರ್ಯಗಳ ಕಡೆಗೆ ಓಟ. ಯಾವುದನ್ನು ನಾನು ಕಲಿತರೆ ನನಗೆ ಲಾಭ, ಅಂತಹ ಕಾರ್ಯಗಳ ಕಡೆಗೆ ಎಲ್ಲ ವರ್ಣದವರು ಓಡ್ತಾ ಇದ್ದಾರೆ. ಇನ್ನು ಗಳಿಸಿದವ ಅದರ ಮೇಲೆ ತನ್ನ ಏಕಾಧಿಕಾರ ಭೋಗ ಅಂತ ತಿಳಿದು ಅದರ ದುರುಪಯೋಗ ಮಾಡ್ತಾನೆ ಹೊರತು ಅವಶ್ಯಕತೆ ಇದ್ದವರಿಗೆ ಅದನ್ನು ವಿತರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಯ್ಯೋ, ವಿತರಣೆ ಮಾಡಿದರೆ ನಾನು ಪಾಪಕ್ಕೆ ಗುರಿ ಆಗ್ತೇನೆ ಅಂತ ಭಯನೂ ಇಲ್ಲ ಅವನಿಗೆ. ಯಾಕೆ? ಯಾವುದೇ ಧರ್ಮದ ಬಂಧನ ಇಲ್ಲ. ನೋಡಿ, ಯಾವ ಧರ್ಮದ ಬಂಧನ ಇಲ್ಲದೇ ಇರತಕ್ಕಂತಹ ಈ ಸಮಾಜದಲ್ಲಿ ಈ ಬ್ರಾಹ್ಮಣನ ತ್ಯಾಗ, ಕ್ಷತ್ರಿಯನ ಪರೋಪಕಾರ ವೃತ್ತಿ, ವೈಶ್ಯನ ಪೋಷಕ ಧರ್ಮ, ಶೂದ್ರನ ಕಾರ್ಯಸಾಧಕ ಸಾಮರ್ಥ್ಯ ಇವೆಲ್ಲ ನಿರುಪಯುಕ್ತವಾಗ್ತಾ ಇವೆ. ಹಾಗಾಗಿ ಇಂತಹ ತ್ಯಾಗ, ಪರೋಪಕಾರ, ಪೋಷಣೆ, ಕಾರ್ಯಸಾಧನೆ ಯಾವ ಆದರ್ಶಗಳಿಲ್ಲದೆ ಎಲ್ಲ ಕಡೆಯಲ್ಲಿ ಕೂಡ ಅನ್ಯಾಯದ ತಾಂಡವವೇ ನಡಲಿಕ್ಕೆ ಶುರು ಆಗುತ್ತೆ. ಮತ್ತು ಕಾರ್ಯಕುಶಲತೆ ಇಲ್ಲವೇ ಇಲ್ಲ. ಯಂತ್ರಗಳಿರ್ತದೆ, ಯಂತ್ರಗಳ ಮೂಲಕ ಕೆಲಸ ಆಗುತ್ತೆ. ಯಂತ್ರಗಳಿಗೆ ದಾಸನಾಗಿರ್ತಕ್ಕಂತಹ ಮಾನವ ತನ್ನ ನೈತಿಕತೆಯನ್ನು ಕಳ್ಕೊಳ್ತಾನೆ, ಮನಃಶಕ್ತಿಯನ್ನು ಕಳ್ಕೊಳ್ತಾನೆ, ಉದಾರ ಬುದ್ಧಿಯನ್ನು ಕಳ್ಕೊಳ್ತಾನೆ. ಇದೆಲ್ಲವನ್ನು ಕಳೆದುಕೊಂಡು ಹೇಗೋ ಒಂದು ಜೀವನ ಮಾಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಆದರ್ಶ ಎಂಬ ಮಾತೇ ಮಾಯವಾಗಿ ಹೋಗಿಬಿಟ್ಟಿದೆ. ಆದ್ದರಿಂದ ಕೆಲವು ರಾಷ್ಟ್ರಗಳು ಇವತ್ತು ಏನು ಮಾಡ್ತಾ ಇವೆ ಅಂದರೆ, ಪ್ರತಿಯೊಬ್ಬರಿಗೂ ವಿಶಿಷ್ಟ ಕಾರ್ಯಗಳು ಅನಿವಾರ್ಯ ಮಾಡಲೇಬೇಕು ಅಂತ ಆಲೋಚನೆ ಮಾಡ್ತಾ ಇವೆ. ಈ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಈ ಥರ ಒಂದು ವ್ಯವಸ್ಥೆಯನ್ನು ಒತ್ತಾಯದಿಂದ ಜಾರಿ ಮಾಡ್ತಾ ಇದ್ದಾರೆ. ಇದರ ಬದಲಾಗಿ ಪ್ರತಿಯೊಬ್ಬ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದರೆ ತನ್ನ ಹುಟ್ಟಿನಿಂದಲೂ ಬಂದಂತಹ ಒಂದು ವಿಶಿಷ್ಟವಾದ ವಿದ್ಯೆ, ಆ ಕಸುಬು ಕಲೆಗಳ ವಾತಾವರಣದಲ್ಲಿ ಅವನು ಬೆಳೆದಿರ್ತಾನೆ ಅವನು. ಹಾಗಾಗಿ ಆ ಒಂದು ಸಂಸ್ಕಾರ, ಆ ಪರಿಸರ, ಆ ವೃತ್ತಿಗೆ ಅನುಗುಣವಾದ ಗುಣ, ಇವೇ ಮೊದಲಾದ ಗುಣಗಳು ಅವನಿಗೆ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯದಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಲಿಕ್ಕೆ ಬಹಳ ಅನುಕೂಲವಾಗ್ತವೆ.
ಆಗ ಈ ಪ್ರತಿಭಾ ಪಲಾಯನಕ್ಕೆ ಅವಕಾಶ ಇಲ್ಲದೆ ನಮ್ಮ ರಾಷ್ಟ್ರ ಸಮೃದ್ಧ ಹಾಗೂ ಸುಖಿ ಆಗುವುದರಲ್ಲಿ ಏನೂ ಸಂಶಯವಿಲ್ಲ. ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಖಂಡಿತ ಇಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಬಂದ, ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಈ 3 ವರ್ಣದವರನ್ನು ಸೇವಿಸುವಂಥದ್ದು ಶೂದ್ರ ಧರ್ಮ. ಇಲ್ಲಿ ಈ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಖಂಡಿತ ಇಲ್ಲ. ವಿದ್ಯೆಯ ಉಪದೇಶಕನ ರೂಪದಿಂದ ಬ್ರಾಹ್ಮಣ ಅಂದು ಪೂಜ್ಯನಾಗಿದ್ದರೂ ಕೂಡ ಅವ ಅಷ್ಟೇ ಕಠೋರ ನಿಯಮಗಳಿಂದ ಬದ್ಧನಾಗಿದ್ದಾನೆ. ಅವನು ಎಷ್ಟು ಸಮಾಜದಲ್ಲಿ ಪೂಜ್ಯನಾಗಿದ್ದಾನೋ ಅಷ್ಟೇ ಅವನಿಗೆ ಕಠೋರವಾಗಿರತಕ್ಕಂತಹ ನಿಯಮಗಳ ಬಂಧನ ಇದೆ. ಬೇರೆಯವರಿಗೆ ಯಾರು ನಾವಿವತ್ತು ಪೂಜ್ಯರಲ್ಲ ಅಂತ ಹೇಳ್ತೇವೆ, ಅಂತಹ ವರ್ಣದವರಿಗೆ ಇಂತಹ ನಿಯಮಗಳು ಕಟ್ಟಳೆ ಇಲ್ಲ. ಅಂತಹ ವರ್ಣದವರಿಗೆ ರಿಯಾಯಿತಿಗಳು ಸಾಕಷ್ಟು ಇವೆ. ನಾವು ಮಾಡತಕ್ಕಂತಹ ಕಾರ್ಯಗಳೆಲ್ಲ ರಾಷ್ಟ್ರದ ಉನ್ನತಿ ಹಾಗೂ ಭಗವಂತನ ಸೇವೆ ಇದಾಗಬೇಕು. ಕೆಲಸಗಳ ರೂಪದಿಂದ ಎಲ್ಲ ಕಾರ್ಯಕ್ಕೂ ಕೂಡ ಒಂದು ಮಹತ್ವ ಇದ್ದೇ ಇದೆ. ಎಲ್ಲರೂ ಕೂಡ ಪರಮಾತ್ಮ ಅನುಗ್ರಹದಿಂದ ಮೋಕ್ಷ ಪಡಲಿಕ್ಕೆ ಸಮಾನವಾಗಿರತಕ್ಕಂಥ ಅಧಿಕಾರ ಇದೆ. ಕೆಳಗಿನ ಜಾತಿಯ ಶೋಷಣೆ ಎಂಬುದು ಖಂಡಿತವಾಗಿಯೂ ಈ ವ್ಯವಸ್ಥೆಯಲ್ಲಿ ಇಲ್ಲ. ಬ್ರಾಹ್ಮಣನಿಗಿಂತಲೂ ಕ್ಷತ್ರಿಯಾದ ವರ್ಣದವರಿಗೆ ಪರಮಾತ್ಮನ ಪ್ರಾಪ್ತಿ ಉಪಾಯ ಬಹಳ ಸುಲಭ. ಇವತ್ತು ಬ್ರಾಹ್ಮಣನಿಗೆ ಕಷ್ಟ. ಪರಮಾತ್ಮ ಪ್ರಾಣಿಯಾಗಿರ್ತಕ್ಕಂತಹ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಶೂದ್ರರಾಗಿರ್ತಕ್ಕಂತಹ ಶಬರಿಗೆ ಉತ್ತಮ ಗತಿಯನ್ನು ಕೊಟ್ಟ. ವೈಶ್ಯರಾಗಿರ್ತಕ್ಕಂಥ ತುಲಾಧಾರ ಅವನು ಮಹಾಜ್ಞಾನಿಯಾದ. ಕ್ಷತ್ರಿಯ ಬ್ರಾಹ್ಮಣರು ಉದ್ಧತರಾಗಿರತಕ್ಕಂತಹ ಉದಾಹರಣೆಗಳು ಕೂಡ ಇವತ್ತು ಸಾಕಷ್ಟಿವೆ. ಆದ್ದರಿಂದ ಚಾತುರ್ವರ್ಣ್ಯದಲ್ಲಿ ಯಾವ ಭೇದ ಭಾವ ಇಲ್ಲ. ಇಲ್ಲಿ ಭೇದ ಭಾವಗಳ ಮಾತೇ ಇಲ್ಲ. ಇವತ್ತಿನ ಪದ್ಧತಿಯಲ್ಲಿಯೇ ಅನೇಕ ಭೇದ ಭಾವಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ವರ್ಣ ವ್ಯವಸ್ಥೆಯಿಂದ ಈಚೆ ಬಂದು ಇವತ್ತಿನ ಆಧುನಿಕ ವ್ಯವಸ್ಥೆ ನೋಡಲಿಕ್ಕೆ ಹೊರಟಾಗ ಅಲ್ಲಿಯೇ ಒಂದು ಭೇದ ಭಾವ ಹೆಚ್ಚು ಕಾಣ್ತಾ ಇದೆ. ಇಂತಹ ಭೇದ ಭಾವ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇಲ್ಲ. ಈಗಿನ ಹುಡುಗರಿಗೆ ನೋಡಿ, 15-16 ವರ್ಷಗಳವರೆಗೆ ಅಂದರೆ SLC ಆಗೋ ತನಕ ಅವ ತಾನು ಯಾವ ದಾರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿರುವುದಿಲ್ಲ. ಆಮೇಲೆ ಬಹಳ ಜನ ಹೋಗುವ ದಾರಿ ಯೋಗ್ಯವೋ ಅಯೋಗ್ಯವೋ ಎನ್ನುವುದನ್ನು ವಿಚಾರ ಮಾಡದೆ ಕಣ್ಣು ಮುಚ್ಚಿಕೊಂಡು ಎಲ್ಲಿ ಪ್ರವೇಶ ಸಿಗ್ತದೆ, ಎಲ್ಲಿ SLC ಆದ ಕೂಡಲೇ ಯಾವ ದಾರಿ ನನಗೆ ಸರಿ, ಬಹಳ ಜನರು ಹೋಗ್ತಾ ಇರತಕ್ಕಂತಹ ದಾರಿ ಯಾವುದು, ಅದು ಯೋಗ್ಯನ ಅಯೋಗ್ಯವ, ಯಾವುದನ್ನು ವಿಚಾರ ಮಾಡದೆ ಎಲ್ಲಿ ತನಗೆ ಪ್ರವೇಶ ಸಿಗ್ತದೆ ಅಲ್ಲಿ ಶಿಕ್ಷಣ ಮುಂದುವರಿಸ್ತಾನೆ. ಕೊನೆಗೆ ಪದವೀಧರನಾದ ಮೇಲೆ ಯಾವುದೋ ಒಂದು ಸಿಕ್ಕ ಕೆಲಸವನ್ನು ತನಗೆ ಅದರಲ್ಲಿ ಏನು ಪ್ರಾವೀಣ್ಯತೆ ಇರಲ್ಲ, ಇಲ್ಲದೇ ಇದ್ದರೂ ಕೂಡ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಲಂಚ, ವಸೂಲಿ, ಅನ್ಯಾಯ ಇವೆಲ್ಲ ಪ್ರತ್ಯಕ್ಷವಾಗಿಯೂ ನಡೀತವೆ, ಪರೋಕ್ಷವಾಗಿಯೂ ನಡೀತವೆ. ಹೀಗೆ ಯೋಗ್ಯತೆ ಇರುವುದಿಲ್ಲ. ಯೋಗ್ಯತೆ ಇಲ್ಲದೆ ಎಲ್ಲ ಸಮಾನತೆ, ಯೋಗ್ಯತೆ ಇಲ್ಲ, ಯಾರಿಗೂ ಅಲ್ಲಿ ಶೈಕ್ಷಣಿಕ ಅರ್ಹತೆ ಇಲ್ಲ. ವರ್ಣ ವ್ಯವಸ್ಥೆಯನ್ನು ಆಚೆ ಇಟ್ಟು ಈ ಕಡೆ ಶೈಕ್ಷಣಿಕ ಅರ್ಹತೆಯೂ ಇಲ್ಲದೆ ಕೇವಲ ಲಂಚ, ವಸೂಲಿ, ಅನ್ಯಾಯಗಳ ಈ ಒಂದು ಮೂಲಕವಾಗಿ ಯೋಗ್ಯತೆ ಇಲ್ಲದವರು ಅನ್ಯಾಯದಿಂದ ವಿಶಿಷ್ಟ ಸ್ಥಾನಗಳನ್ನು ಹೊಂತಾರೆ. ತಾವು ಹಾಳಾಗುವುದು ಮಾತ್ರ ಅಲ್ಲ, ಕಾರ್ಯವನ್ನು ಹಾಳು ಮಾಡಿ ಭೇದ ಭಾವದ ದೃಷ್ಟಿಯಿಂದ ಕೊನೆಗೆ ಅವರು ರಾಷ್ಟ್ರವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಯೋಗ್ಯತೆ ಉಳ್ಳವರು ಕೆಲಸದ್ದೇ ಕೊಡಬೇಕಾಗತ್ತೆ. ಇವತ್ತಿನ ನ್ಯೂ ಎಜುಕೇಷನ್ ಪಾಲಿಸಿ ಚೆನ್ನಾಗಿತ್ತು, ಅದನ್ನು ಕೇಂದ್ರ ಸರ್ಕಾರ ಎಲ್ಲ ಕಡೆಯೂ ಇಂಟ್ರೊಡ್ಯೂಸ್ ಮಾಡ್ತಾ ಇತ್ತು. ಸ್ವಲ್ಪ ಗಡಿಬಿಡಿ ಆಯಿತು ಅಷ್ಟೇ. ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದರು. ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಸರಿಯಾದ ಕೆಲಸ, ಯಾರಿಗೆ ಅರ್ಹತೆ ಇಲ್ವೋ ಅವ್ರಿಗಿಲ್ಲ. ಇವತ್ತು ಹಾಗಲ್ಲ, ಅರ್ಹತೆ ಇರಬೇಕಂತಿಲ್ಲ. ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಉನ್ನತ ಸ್ಥಾನ ಗಳಿಸ್ತಾರೆ. ಅವರು
ಕೆಲಸವನ್ನು ಮಾಡಲ್ಲ, ಹಾಳು ಮಾಡ್ತಾರೆ, ರಾಷ್ಟ್ರವನ್ನು ಹಾಳು ಮಾಡ್ತಾರೆ. ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಯಾರಲ್ಲಿ ಸ್ಕಿಲ್ ಇದೆ, ಯಾರಲ್ಲಿ ಕಾರ್ಯಕೌಶಲ್ಯತೆ ಇದೆ, ಅವ ಸರ್ವೈವ್ ಆಗ್ತಾನೆ, ಉಳಿದವರು ಮನೆ ಹೋಗ್ತಾರೆ. ಹಾಗಾಗಿ ಅಲ್ಲಿ ಈ ಮೀಸಲಾತಿ ಬಿದ್ದು ಹೋಗ್ತಾ ಇತ್ತಲ್ಲಿ. ಅದಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಬದಲಾದ ಕೂಡಲೇ, ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಮೊದಲು ಕಿತ್ತು ಹಾಕಿದ್ದು ಅದನ್ನು. ಯಾಕೆ ಅಂದರೆ ಅದು ನೋಡಿ, ವರ್ಣಾಶ್ರಮ ವ್ಯವಸ್ಥೆನ ದೂರುವವರು ಅದಕ್ಕಿಂತ ಭಿನ್ನವಾದ ಯಾವ ಆದರ್ಶ ದಾರಿ ತುಳಿದಿದ್ದಾರೆ ಇವರು? ಅದೇ ದಾರಿಯಲ್ಲೇ ಹೋಗಿದ್ದಾರೆ ಇವರು. ಹಾಗಾಗಿ ಯೋಗ್ಯತೆ ಇಲ್ಲದವರಿಗೆ, ಅರ್ಹತೆ ಇಲ್ಲದವರಿಗೆ ಸ್ಥಾನಮಾನ, ನಿಜವಾಗಿ ಯೋಗ್ಯತೆ ಉಳ್ಳವ ಅವ ಕೆಲಸವಿಲ್ಲದೆ ಮನೆಯಲ್ಲಿ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ನ್ಯೂ ಎಜುಕೇಷನ್ ಪಾಲಿಸಿ ಇದ್ದರೆ ಯಾವನು ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿದ್ದಾನೋ ಅವನು ಯಾವತ್ತೂ ನಿರುದ್ಯೋಗಿ ಆಗುವುದಿಲ್ಲ. ಆಗ ಯಾರಲ್ಲಿ ಶೈಕ್ಷಣಿಕ ಅರ್ಹತೆ ಇಲ್ಲ ಅವನು ಕೃಷ್ಣ ಹೇಳಿದ ಹಾಗೆ ವೈಶ್ಯರ ವ್ಯಾಪಾರ ವೃತ್ತಿಯೋ ಅಥವಾ ಶೂದ್ರನ ಕೆಲಸವನ್ನು ಮಾಡಿಕೊಂಡಿರ್ತಾ ಇದ್ದ. ಹೀಗೇನಾಗಿದೆ ಅಂದರೆ ಕೆಲಸದ ಕೌಶಲ್ಯತೆ ಇಲ್ಲದವ ಉನ್ನತ ಸ್ಥಾನ ಗಳಿಸ್ತಾ ಇದ್ದಾನೆ, ಎಲ್ಲ ರೀತಿ ಯೋಗ್ಯತೆ ಇದ್ದವನು ನಿರುದ್ಯೋಗಿ ಮನೆಗೆ ಕೂತ್ಕೊಳ್ತಿದ್ದಾನೆ. ಇದು ವರ್ಣಾಶ್ರಮ ಧರ್ಮ ಇದ್ದರೆ, ವರ್ಣಾಶ್ರಮ ವ್ಯವಸ್ಥೆ ಇದ್ದರೆ ಈ ಖಂಡಿತ ಅವ್ಯವಸ್ಥೆ ಇವತ್ತು ದೇಶದಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ದೂರತಕ್ಕಂತಹ ಆಧುನಿಕ ಈ ಸುಧಾರಣಾವಾದಿಗಳು ಅಂತೇನಿದ್ದಾರಲ್ಲ, ಅವರೆಲ್ಲ ಅದನ್ನು ಖಂಡಿಸುವ ಮೂಲಕವಾಗಿ ಇವತ್ತು ಏನು ಮಾಡಿದ್ದಾರೆ, ತಮಗೆ ಯೋಗ್ಯತೆ ಇಲ್ಲ, ಅನ್ಯಾಯದ ದಾರಿಯಿಂದ ಉನ್ನತ ಸ್ಥಾನ ಗಳಿಸ್ತಾರೆ, ಕೆಲಸ ಮಾಡೋದಿಲ್ಲ, ತಾವು ಹಾಳಾಗ್ತಾರೆ, ಕೆಲಸ ಹಾಳು ಮಾಡ್ತಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಹಾರ, ಇದಕ್ಕೆ ಸರಿಯಾದ ಔಷಧಿ ಅಂದರೆ ಅದು ವರ್ಣಾಶ್ರಮ ಧರ್ಮ. ಅದನ್ನು ಕೃಷ್ಣ ಇಲ್ಲಿ ಹೇಳಿದ್ದಾನೆ. ಈ ಜನ್ಮಜಾತವಾಗಿರತಕ್ಕಂತಹ ಗುಣಗಳು, ಅವರ ಸಂಸ್ಕಾರ, ಅವರು ಹುಟ್ಟಿದ ಬೆಳೆದ ಪರಿಸರ, ಇದರಿಂದ ಒಂದು ಪ್ರಾವೀಣ್ಯತೆ ಬರುತ್ತೆ. ಅಂತಹ ಪ್ರಾವೀಣ್ಯತೆ ಇದ್ದರೆ ಮಾತ್ರ ಕಾರ್ಯದಲ್ಲಿ ಒಂದು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಿಂದೆ ಮಹಾರಾಷ್ಟ್ರದಲ್ಲಿ ದಾಕ್ಷಿಣಾತ್ಯರನ್ನು ಓಡಿಸಿಬಿಟ್ಟು ಅವರ ಉದ್ಯೋಗವನ್ನು ಕೆಲವರು ಕಿತ್ತುಕೊಂಡ್ರು, ತಾವೇ ಪ್ರಾರಂಭ ಮಾಡಿದರು. ಎಳ್ನೀರು ಕಾಯಿ ಕೆತ್ತಲಿಕ್ಕೆ ಬರಲ್ಲ, ಆ ಕೆಲಸ ಮಾಡಲಿಕ್ಕೆ ಹೊರಟರು. ಎಳ್ನೀರಿಗೋಸ್ಕರವಾಗಿ ಆ ತೆಂಗಿನಕಾಯಿಯನ್ನು ತೊಡೆ ಮೇಲೆ ಇಟ್ಟುಕೊಂಡು ಕತ್ತರಿಸ್ಲಿಕ್ಕೆ ಹೋಗಿ ತಮ್ಮ ತೊಡೆಯನ್ನೇ ಕತ್ತರಿಸ್ಕೊಂಡ ಉದಾಹರಣೆ ಇವೆ. ಅಂದರೆ ಆ ಜನ್ಮತಃ ಯಾರಲ್ಲಿ ಆ ಸಂಸ್ಕಾರ, ಆ ಕೌಶಲ್ಯ ಇರುತ್ತೆ, ಅದನ್ನೇ ಅವನೇ ಆ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥ. ಈಗ ನೋಡಿ, ಚಂದ್ರಕಾಂತ ಶಿಲೆ ಕೆಲಸಕ್ಕೆ ಎಲ್ಲ ಕಡೆಯೂ ಕೂಡ ಜೈಪುರದ ಕೆಲಸಗಾರನೇ ಆಹ್ವಾನಿಸ್ತಾರೆ. ಸಾಮಾನ್ಯ ಕೆಲಸಗಳಿಗೂ, ಒಂದು ಸಣ್ಣ ಸಣ್ಣ ಕೆಲಸಗಳು ಕೂಡ, ಒಂದು ತೆಂಗಿನ ಮೇಲೆ ಹತ್ತಲಿಕ್ಕೆ ಒಬ್ಬ ಇಂಜಿನಿಯರ್ಗೆ ಆಗೋದಿಲ್ಲ, ಒಬ್ಬ ಡಾಕ್ಟ್ರಿಗೆ ಆಗೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಕೃಷಿಕನಿಗೆ ಆಪರೇಷನ್ ಥಿಯೇಟ್ರಲ್ಲಿ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅವರವರು ಗಳಿಸಿದಂತಹ ಏನು ಸ್ಕಿಲ್ ಇದೆ, ಕೌಶಲ್ಯ, ಅದು ಕೆಲವರಿಗೆ ವಿದ್ಯೆಯಿಂದ ಬಂದಿರುತ್ತೆ, ಕೆಲವರಿಗೆ ಜನ್ಮಜಾತ ಸಂಸ್ಕಾರದಿಂದ ಬಂದಿರ್ತದೆ. ಅದರ ಜೊತೆಯಲ್ಲಿ ಪರಿಸರವೂ ಕೂಡ ಕಾರಣ ಆಗಿರ್ತದೆ. ಹೀಗೆ ಸಾಮಾನ್ಯ ಕೆಲಸಗಳಿಗೂ ಕೂಡ ಸಂಸ್ಕಾರ, ಪರಿಸರ ಇದು ಕಾರಣ ಅಂತಾದ ಮೇಲೆ ಇನ್ನು ಈ ಅಧ್ಯಾತ್ಮ, ಅಸ್ತ್ರವಿದ್ಯೆ, ಕುಶಲ ವ್ಯಾಪಾರ, ಕೈಗಾರಿಕೆ ಇವೇ ಮೊದಲಾದ ಕಾರ್ಯಗಳಿಗೆ ಕೇವಲ ಸಂಸ್ಕಾರ, ಪರಿಸರ ಸಾಕಾಗುವುದಿಲ್ಲ. ಕೇವಲ ಪರಿಸರದಿಂದ ಇದು ಮಾಡಲಿಕ್ಕೆ ಆಗೋದಿಲ್ಲ. ಜನ್ಮಗತವಾಗಿರತಕ್ಕಂತಹ ಸಂಸ್ಕಾರವೂ ಬೇಕು. ಇವತ್ತಿನ ಜೀವಶಾಸ್ತ್ರ ಅದರ ಪ್ರಕಾರ ಆ ತಂದೆ ತಾಯಿಗಳಿಂದ ಪಡೆದಂತಹ ಗುಣಸೂತ್ರಗಳ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ನಡೀತಾ ಇದೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ಬೇರೆ ಬೇರೆ ವರ್ಣಗಳೆಂಬ ಭೇದ ಯಾಕೆ? ಎಲ್ಲರೂ ಒಂದೇ ವರ್ಣದವರು ಅಂತ ಹೇಳಿಬಿಟ್ರೆ ತಪ್ಪೇನು? ಇದೆಲ್ಲ ಯಾಕೆ ಕೃಷ್ಣ 4 ವರ್ಣದವರನ್ನು ತೋರಿಸಿ ಅವರವರ ಸತ್ವರಜಸ್ತಮೋ ಗುಣಗಳ ಅನುಸಾರಿಯಾಗಿ 4 ರೀತಿಯ ವರ್ಣದವರಿಗೆ 4 ರೀತಿಯಾಗಿರ್ತಕ್ಕಂತಹ ಕರ್ಮಗಳನ್ನು ಹೇಳ್ತಾ ಇದ್ದಾನಲ್ಲ ಈ ಶ್ಲೋಕದಲ್ಲಿ? ಈ ಒಂದು ಬೇರೆ ಬೇರೆ ವರ್ಣಗಳೆಂಬ ಭೇದ ಯಾಕೆ? ಎಲ್ಲರೂ ಒಂದೇ ವರ್ಣ ಅಂತ ಹೇಳಿದರೆ ತಪ್ಪೇನು ಅಂತಂದರೆ ಹಾಗೆ ಹೇಳಿಕ್ಕೆ ಬರಲ್ಲ. ಯಾಕೆಂದರೆ
ವಿಭಿನ್ನತೆ ಅನ್ನೋದು ಪ್ರಕೃತಿಯ ಗುಣ. ಪ್ರತಿಯೊಬ್ಬ ಮನುಷ್ಯನ ರಕ್ತದಲ್ಲಿ ಭಿನ್ನತೆ ಇದೆ. ಎಲ್ಲರ ರಕ್ತದ ಗುಂಪು ಒಂದೇ ಆಗಿರೋದಿಲ್ಲ. ಯಾಕಾಗೋದಿಲ್ಲ? ಎಲ್ಲರದು ಒಂದೇ ರಕ್ತ ಆಗಬೇಕು. ಯಾರಿಗಾದರೂ ರಕ್ತ ಬೇಕಾದರೆ ಯಾವ ರಕ್ತ ಕೊಟ್ಟರೂ ಆಗಬೇಕು. ಆಗತ್ತೆ ಅದು? ಇಲ್ಲ. ಅದು ಪ್ರಕೃತಿ ಗುಣ. ಅದು ಭಿನ್ನತೆ ಅನ್ನೋದು ಅದು ಪ್ರಕೃತಿ ಗುಣ. ಎಲ್ಲರೂ ಕೂಡ ಒಂದೇ ರೀತಿಯಾದ ಆಹಾರವನ್ನು ಸ್ವೀಕಾರ ಮಾಡಿ ಒಂದೇ ರೀತಿಯಾದ ರಕ್ತವನ್ನು ದೇಹದಲ್ಲಿ ಗಳಿಸಿದರೂ ಕೂಡ ಎಲ್ಲರ ರಕ್ತ ಗುಂಪು ಒಂದೇ ಥರ ಇರುವುದಿಲ್ಲ. ಯಾಕೆ ಈ ಭಿನ್ನತೆ? ಅದು ಪ್ರಕೃತಿಯ ಗುಣ. ಅದು ಭಿನ್ನತೆ ಅನ್ನೋದು ಪ್ರಕೃತಿಯ ಗುಣ. ಪ್ರತಿಯೊಬ್ಬನ ಮನುಷ್ಯನ ರಕ್ತದಲ್ಲಿ ಈ ಭಿನ್ನತೆ ಇದೆ. ಜಗತ್ತಿರತಕ್ಕಂಥ ಎಲ್ಲ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಒಂದೇ ತಾಯಿಯ ಮಕ್ಕಳಲ್ಲಿಯೂ ಕೂಡ ಭಿನ್ನತೆ ಇರ್ತದೆ. ಒಂದೇ ತಾಯಿ ರಕ್ತ ಒಂದೇ ಇರುತ್ತೆ, ತಾಯಿ ರಕ್ತ ಒಂದೇ ಇರ್ತದೆ. ಆದರೆ ಅವಳಿಂದ ಹುಟ್ಟತಕ್ಕಂತಹ ಕೆಲವು ಮಕ್ಕಳಲ್ಲಿ ಕೂಡ ಸಂಪೂರ್ಣ ಸಾಮ್ಯತೆ ಇರುವುದಿಲ್ಲ. ಮಾನವತೆ ಎಂಬ ಸೂತ್ರವೇ ಇವರೆಲ್ಲರನ್ನು ಒಂದುಗೂಡಿಸುವ ಸೂತ್ರವಾಗಿದ್ದರೆ, ಭಿನ್ನ ವರ್ಣಗಳ ಏಕತೆಗೂ ಕೂಡ ಇದೇ ಮಾನವತೆ ಕಾರಣ ಆಗುತ್ತೆ. ಈ ವರ್ಣಾಶ್ರಮ ಧರ್ಮ ಇದು ಶೋಷಣೆಗೆ ಕಾರಣವಾಗಿದೆ ಅಂತ ಕೆಲವರು ಹೇಳ್ತಾರೆ. ಅದು ಸಹ ಸರಿಯಲ್ಲ. ಇತಿಹಾಸವನ್ನು ಪರಿಶೀಲಿಸಿದಾಗ ಹಣ, ಅಧಿಕಾರ ಮತ್ತು ಅಧರ್ಮಗಳ ದೃಷ್ಟಿಗಳೇ ಇವತ್ತು ಶೋಷಣೆ ಕಾರಣವಾಗಿವೆ ಹೊರತು ವರ್ಣಗಳು ಯಾವತ್ತೂ ಕಾರಣ ಆಗಿಲ್ಲ. ಇವತ್ತು ಶೋಷಣೆ ಆಗ್ತಾ ಇರೋದು ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ಅಲ್ಲ. ನಾವು ಇತಿಹಾಸವನ್ನು ನೋಡ್ತಾ ಬರೋಣ. ಇತಿಹಾಸವನ್ನು, ನಮ್ಮ ಭಾರತದ ಇತಿಹಾಸವನ್ನು ಅವಲೋಕಿಸಿದಾಗ ಶೋಷಣೆ ಯಾರಿಂದ ಆಗಿರುವಂಥದ್ದು? ಯಾವುದಕ್ಕೋಸ್ಕರ ಶೋಷಣೆ ಆಗಿರುವಂಥದ್ದು? ಹಣಕ್ಕಾಗಿ ಶೋಷಣೆ, ಅಧಿಕಾರಕ್ಕಾಗಿ ಶೋಷಣೆ, ಅಧರ್ಮ ದೃಷ್ಟಿಯಿಂದಾಗಿ ಶೋಷಣೆ ಹೊರತು ಈ ವರ್ಣಗಳು ಅದಕ್ಕೆ ಕಾರಣ ಅಲ್ಲ. ಒಂದು ವರ್ಣದವರು ಇನ್ನೊಂದು ವರ್ಣದವರನ್ನು ಶೋಷಣೆ ಮಾಡಿದ್ದಾರಲ್ಲ ಅಂತ ಅನಿಸ್ಬೋದು. ಒಂದು ವರ್ಣದವರು ಇನ್ನೊಂದು ವರ್ಣದವರನ್ನು ಶೋಷಣೆ ಮಾಡಿದಂತಹ ಉದಾಹರಣೆ ಇದ್ದರೂ ಅದು ಅವರ ಅಜ್ಞಾನದ ಮೂಲಕವಾಗಿದೆ ಹೊರತು ನಿಜವಾಗಿಯೂ ಅವರ ಆ ಒಂದು ವ್ಯವಹಾರ ಖಂಡನೀಯವಾಗಿದೆ. ಯಾರೋ ಒಬ್ಬರು ಅಜ್ಞಾನದ ಮೂಲಕವಾಗಿ ಈ ರೀತಿಯ ಶೋಷಣೆ ಆಗಿರಬಹುದು. ಹಾಗಂತೇಳಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನೇ ಕಿತ್ತಾಕಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಗಿಡದ ಯಾವುದೋ ಒಂದು ಸ್ವಲ್ಪ ಭಾಗಕ್ಕೆ ಹುಳ ಹತ್ತಿದೆ ಅಂಥೇಳಿ ಸಂಪೂರ್ಣ ಗಿಡವನ್ನೇ ಕಡಿದು ಹಾಕ್ತಾರೆ ಯಾರಾದರೂ? ಕೆಲವು ವರ್ಣೀಯರು ಕೆಲವರ ಶೋಷಣೆಗೆ ಕಾರಣ ಆಗಿರಬಹುದು. ಅಂದ ಮಾತ್ರಕ್ಕೆ ಐಹಿಕ ಹಾಗೂ ಪಾರತ್ರಿಕ ಫಲದಾಯಕವಾಗಿರತಕ್ಕಂತಹ ಈ ವರ್ಣಾಶ್ರಮ ವ್ಯವಸ್ಥೆಯನ್ನೇ ಅಲ್ಲಗಳೆಯುವಂಥದ್ದು ನ್ಯಾಯವಾ? ಧರ್ಮವು ಯಾವತ್ತೂ ತಾರಕವಾಗಿದೆ ಹೊರತು ಅದು ಯಾವತ್ತೂ ಮಾರಕವಾಗಿಲ್ಲ. ಆದ್ದರಿಂದ ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ವರ್ಣ ವ್ಯವಸ್ಥೆ ಅತ್ಯವಶ್ಯಕವಾಗಿರುವಂಥದ್ದು. ಕೃಷ್ಣನ ಅಭಿಪ್ರಾಯದಲ್ಲಿ ಈ ವರ್ಣ ವ್ಯವಸ್ಥೆ ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದು. ಈ ವರ್ಣ ಸಾಂಕರ್ಯ ಅನ್ನೋದು ಜಗತ್ತಿನ ಹಾನಿಗೆ ಕಾರಣವಾಗಿದೆ ಎಂಬ ವಿಚಾರವನ್ನು ಹಿಂದೆ ಅವ 3ನೇ ಅಧ್ಯಾಯದಲ್ಲಿ ತೋರಿಸಿದ್ದಾನೆ. ಈ ವರ್ಣ ವಿಭಾಗ ಅವರವರ ಗುಣಗಳನ್ನು ಅನುಸರಿಸಿದೆ ಮತ್ತು ಅದೇ ಮನುಷ್ಯನ ಶ್ರೇಷ್ಠತ್ವಕ್ಕೆ ಕನಿಷ್ಠತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಕ್ರಮವಾಗಿ ಮೋಕ್ಷ ಪ್ರಾಪ್ತಿಗೆ ಅದು ಕಾರಣವಾಗಿದೆ. ಜನ್ಮದಿಂದ ಬರತಕ್ಕಂತಹ ಬ್ರಾಹ್ಮಣತ್ವಾದಿ ಗುಣಗಳು ಅದು ಔಪಾಧಿಕ. ಇದನ್ನೇ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿ
ಅಂತ ಹೇಳ್ತಾ, ಮನುಷ್ಯ ಶರೀರತಃ ಶೂದ್ರನಾಗಿದ್ದರೂ ಅವನಲ್ಲಿ ಶಮದಮಾದಿ ಸದ್ಗುಣಗಳು ಹೆಚ್ಚಾಗಿದ್ದರೆ ಅವನು ಆತ್ಮದ ಉನ್ನತ ದೃಷ್ಟಿಯಿಂದ ಅವನು ಬ್ರಾಹ್ಮಣನೇ. ಜನ್ಮದಿಂದ ಬ್ರಾಹ್ಮಣನಾಗಿದ್ದರೂ ಶಮದಮಾದಿಗಳಿಂದ ಅಂದರೆ ಭಕ್ತಿ, ಇಂದ್ರಿಯ ನಿಗ್ರಹ ಇವುಗಳಲ್ಲಿ ಅವನು ಹೀನನಾಗಿದ್ದರೆ ಅವನು ಆತ್ಮನ ಹಿನ್ನೆಲೆಯಲ್ಲಿ ಅವನು ಶೂದ್ರನೇ ಆಗಿದ್ದಾನೆ. ಈ ಭಗವದ್ವಿಮುಖವಾಗಿರತಕ್ಕಂತಹ ಬ್ರಾಹ್ಮಣನಿಗಿಂತ ಭಗವದ್ಭಕ್ತನಾಗಿರತಕ್ಕಂತಹ ಅಂತ್ಯಜನೇ ಶ್ರೇಷ್ಠ ಎಂಬುದಾಗಿ ಭಾಗವತ ಹೇಳುತ್ತೆ. ವಿಪ್ರಾದ್ ವಿಷಡ್ಗುಣ ಯುತಾದ್ ಅರವಿಂದನಾವ ಪಾದಾರವಿಂದ ವಿಮುಖಾತ್ ಶ್ವಭಜಂ ವರಿಷ್ಠಂ ಅಂತ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ. ಈ ವರ್ಣ ವಿಭಾಗ ಮಾಡಿದ ಶಾಸ್ತ್ರಕಾರರು ಕೂಡ ಹುಟ್ಟಿನಕ್ಕಿಂತಲೂ ಗುಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮಹಾಭಾರತ ನಾವು ಧರ್ಮವ್ಯಾಧನ ಉಪಾಖ್ಯಾನದಲ್ಲಿ ನೋಡಿದ್ದೇವೆ. ಆ ಸತ್ಯ, ಧರ್ಮದಲ್ಲಿ ಆಸಕ್ತಿ, ಇಂದ್ರಿಯ ನಿಗ್ರಹವುಳ್ಳವ ಅವನೇ ನಿಜವಾದ ಬ್ರಾಹ್ಮಣ ಎಂಬುದಾಗಿ ಧರ್ಮವ್ಯಾಧನ ಉಪಾಖ್ಯಾನದಲ್ಲಿ ನೋಡ್ತೇವೆ. ಎಷ್ಟು ಶೂದ್ರೋ ದಮಸ್ಸತ್ತೇ ಧರ್ಮೇ ಸಂತೋಷಿತಃ ತಂ ಬ್ರಾಹ್ಮಣಂ ಎಂಬುದಾಗಿ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಕೂಡ ಸಚ್ಚಾರಿತ್ರವೇ ಬ್ರಾಹ್ಮಣ್ಯಕ್ಕೆ ಹೇತುವಾಗಿದೆ ಅಂತ ಹೇಳಿದ್ದಾರೆ. ಕಾರಣಮ್ಮಿ ದ್ವಿಜತ್ವೇ ಚ ವೃತ್ತಬೇವ ನ ಸಂಶಯ. ದ್ವಿಜತ್ವಕ್ಕೆ ಕಾರಣ ಯಾವುದು ಅಂದರೆ ನಿಜವಾಗಿಯೂ ಅವನ ವೃತ್ತ, ಅವನ ಶೀಲ, ಅವನ ಚಾರಿತ್ರ್ಯ, ಸಚ್ಚರಿತ್ರವೇ ಅದಕ್ಕೆ ಮಾಪಕವಾಗಿರುವಂಥದ್ದು. ಹೀಗೆ ಇವೆಲ್ಲ ಪ್ರಮಾಣಗಳನ್ನು ನಾವು ನೋಡುವಾಗ ಇಲ್ಲಿ ಶಾರೀರಿಕ ವರ್ಣ ವಿಭಾಗವನ್ನು ಅಲ್ಲಗಳಿಬೇಕು ಅಂತ ಬರೋದಲ್ಲ, ಆತ್ಮನ ವ್ಯಕ್ತಿತ್ವ, ಅವನ ಶ್ರೇಷ್ಠತೆಯನ್ನು ಅವನ ಸದ್ಗುಣ ಸಚ್ಚರಿತ್ರೆಗಳಿಂದಲೇ ನಿರ್ಧರಿಸಬೇಕು ಎಂಬುದು ಇಂತಹ ಮಾತುಗಳ ಅಭಿಪ್ರಾಯ ಆಗಿದೆ. ಆದ್ದರಿಂದ ಜನ್ಮತಃ ಪ್ರಾಪ್ತವಾಗಿರತಕ್ಕಂತಹ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಾವು ಪರಿಪಾಲಿಸ್ತಾ ಶ್ರೇಷ್ಠವಾಗಿರತಕ್ಕಂತಹ ಸದ್ಗುಣಗಳನ್ನು ಮತ್ತು ಸಚ್ಚಾರಿತ್ರ್ಯವನ್ನು ಸಂಪಾದಿಸಬೇಕೆಂಬುದೇ ಗೀತೆಯ ಅಭಿಪ್ರಾಯವಾಗಿದೆ. ಇಂತಹ ವಿಶಿಷ್ಟ ಗುಣಗಳ ವರ್ಣಗಳ ಕರ್ತವ್ಯಗಳನ್ನು ಪರಮಾತ್ಮ ಈ ಶ್ಲೋಕಗಳಲ್ಲಿ ಶಮೋದಮಸ್ತ ಶೌಚಂ ಗಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರಭಾವಶ್ಚ ಛಾತ್ರಂ ಕರ್ಮಸ್ವಭಾವಜಂ ಕೃಷಿಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಅಂತ ಈ ಶ್ಲೋಕಗಳಲ್ಲಿ ಇಷ್ಟು ವಿಚಾರಗಳನ್ನು ಕೃಷ್ಣ ಹೇಳ್ತಾನೆ.